Good morning, students. Here I am Shivshankar, JTO, Electronic Mechanic, Saramvi ITI, CVV Campus, Chikbalapur. Today's topic is PN junction diode. In the previous class, we knew that semiconductor, intrinsic semiconductor, extrinsic semiconductor, PN junction formation, PN junction diode, PN junction diode applications. These are all discussed in the last class. ಹಿಂದಿನ ತರಗತಿಯಲ್ಲಿ ನಾವು ಸೆಮಿಕಂಡಕ್ಟರ್ ಅಂದ್ರೇನು, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೇನು, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಯಾವ ಥರ ಫಾರ್ಮ್ ಆಗುತ್ತೆ, ಪಿ ಎನ್ ಜಂಕ್ಷನ್ ಫಾರ್ಮೇಷನ್ ಯಾವ ಥರ ಮಾಡಬೇಕು, ಪಿ ಎನ್ ಜಂಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಪಿ ಎನ್ ಜಂಕ್ಷನ್ ಡಯೋಡ್ ಯೂಸಸ್ ಏನು, ಇವೆಲ್ಲನೂ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಟುಡೇಸ್ ಟಾಪಿಕ್ ಈಸ್ ಪಿ ಎನ್ ಜಂಕ್ಷನ್ ಡಯೋಡ್ ಸಂಬಂಧಪಟ್ಟಂಗೆ ಟಾಪಿಕ್ ಕಂಟೆಂಟ್ಸ್, ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್, ವಿಡಿಯೋ, ಅಸೈನ್ಮೆಂಟ್. ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಡಯೋಡ್ನ ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಕೊಟ್ಟಾಗ ಯಾವ ಥರ ವರ್ಕ್ ಆಗುತ್ತೆ, ರಿವರ್ಸ್ ಬಯಾಸಲ್ಲಿ ಕನೆಕ್ಷನ್ ಕೊಟ್ಟಾಗ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಆದರೆ ವೋಲ್ಟೇಜು ಮತ್ತು ಕರೆಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರ್ತದೆ, ಮತ್ತು ಅದ್ರ ಬಗ್ಗೆ ಒಂದು ವಿಡಿಯೋ, ಡಯೋಡ್ ಬಗ್ಗೆ ಒಂದು ವಿಡಿಯೋ ಜೊತೆಗೆ ಒಂದು ಅಸೈನ್ಮೆಂಟ್ ಇರ್ತದೆ. ಇವೆಲ್ಲನೂ ಇವತ್ತಿನ ಕಂಟೆಂಟಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಫಾರ್ವರ್ಡ್ ಬಯಾಸ್ ನೋಡಿ. ಇಲ್ಲಿ ಫಾರ್ವರ್ಡ್ ಬಯಾಸು ಆ್ಯನೋಡ್ ಟರ್ಮಿನಲ್ಲು ಪಾಸಿಟಿವ್ಗೆ ಮತ್ತು ಕ್ಯಾಥೋಡ್ ಟರ್ಮಿನಲ್ಲು ನೆಗೆಟಿವ್ಗೆ ಕೊಟ್ಟಿದ್ದೇವೆ. ಈ ಒಂದು ಚಿತ್ರದಲ್ಲಿ ಇದು ಫಾರ್ವರ್ಡ್ ಬಯಾಸ್ ಕನೆಕ್ಷನ್ನು, ಆ್ಯನೋಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಕ್ಯಾಥೋಡ್ ಟು ನೆಗೆಟಿವ್ ಟರ್ಮಿನಲ್ as shown in the figure. ಏನಾಗುತ್ತೆ ಫಾರ್ವರ್ಡ್ ಬಯಾಸಲ್ಲಿ ಡಯೋಡ್ ಯಾವ ಥರ ಬಿಹೇವಿಯರ್ ಯಾವ ಥರ ಇರ್ತದೆ ಅದ್ರ ಬಗ್ಗೆ ನೋಡೋಣ. ಆ್ಯನೋಡ್ ಆಫ್ ದ ಡಯೋಡ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಆಫ್ ದ ಡಿ ಸಿ ಸಪ್ಲೈ ಆ್ಯಂಡ್ ಕ್ಯಾಥೋಡ್ ಟು ದ ನೆಗೆಟಿವ್ ಆಫ್ ದ ಸಪ್ಲೈ ಸೆಟ್ ಟು ಬಿ ದ ಫಾರ್ವರ್ಡ್ ಬಯಾಸ್. ಅಂದರೆ ಆ್ಯನೋಡ್ನ ಪಾಸಿಟಿವ್ ಟರ್ಮಿನಲ್ಗೆ, ಕ್ಯಾಥೋಡ್ನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಷನ್ ಕೊಟ್ಟಾಗ ಅದು ಫಾರ್ವರ್ಡ್ ಬಯಾಸು ಅನಿಸ್ಕೊಳ್ತದೆ. ಆ ಥರ ಕನೆಕ್ಷನ್ ದ ಹೋಲ್ಸ್ ಫ್ರಮ್ ಪಿ ಸೈಡ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಫ್ರಮ್ ಎನ್ ಸೈಡ್ ಮೂವ್ ಟುವರ್ಡ್ಸ್ ದ ಜಂಕ್ಷನ್. ಫಾರ್ವರ್ಡ್ ಬಯಾಸಲ್ಲಿ ಸಪ್ಲೈ ಕೊಟ್ಟಾಗ ಹೋಲ್ಸು ಪಿ ಸೈಡಿಂದ, ಎಲೆಕ್ಟ್ರಾನ್ಸು ಎನ್ ಸೈಡಿಂದ ಜಂಕ್ಷನ್ ಕಡೆ ಮೂವ್ ಆಗಿ ಜಂಕ್ಷನ್ನ ಕ್ರಾಸ್ ಮಾಡ್ತದೆ. ಈ ಥರ ಕ್ರಾಸ್ ಮಾಡಿದಾಗ ದ ಡಿಪ್ಲೀಷನ್ ಲೇಯರ್ ವಿಡ್ತ್ ಡಿಕ್ರೀಸ್ ಅಟ್ ದಿ ಜಂಕ್ಷನ್. ಆ ಒಂದು ಜಂಕ್ಷನ್ ಲೇಯರ್ ವಿಡ್ತು ಕಡಿಮೆ ಆಗುತ್ತೆ, ಡಿಪ್ಲೀಷನ್ ಲೇಯರ್ ವಿಡ್ತ್ ಕಡಿಮೆ ಆಗುತ್ತೆ. ಎ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಕ್ರಾಸ್ ಟು ದ ಜಂಕ್ಷನ್ ಆ್ಯಂಡ್ ಇನ್ಕ್ರೀಸ್ ದ ಕರೆಂಟ್ ಕಂಡಕ್ಷನ್. ಲಾರ್ಜ್ ನಂಬರ್ ಎನ್ ಸೈಡಿಂದ ಎಲೆಕ್ಟ್ರಾನ್ಸು ಮತ್ತು ಪಿ ಸೈಡಿಂದ ಹೋಲ್ಸು ಆ ಜಂಕ್ಷನ್ನ ಕ್ರಾಸ್ ಮಾಡುತ್ತೆ. ಜಂಕ್ಷನ್ ಕ್ರಾಸ್ ಆಗಿ ಎಲೆಕ್ಟ್ರಾನ್ ಹೋಲ್ಸು ರಿಕಾಂಬಿನೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದಸ್ ಕರೆಂಟ್ ಇನ್ಕ್ರೀಸಸ್, ಕರೆಂಟ್ ಕಂಡಕ್ಷನ್ ಜಾಸ್ತಿ ಆಗುತ್ತೆ. ಈ ಥರ ಫೆನಾಮಿನಾ ಏನು ಅಂದರೆ ಡಯೋಡು ಫಾರ್ವರ್ಡ್ ಬಯಾಸಲ್ಲಿ ಕಂಡಕ್ಟ್ ಆಗುತ್ತೆ. ಡಯೋಡ್ ಮುಖಾಂತರ ಫಾರ್ವರ್ಡ್ ಬಯಾಸು ಕರೆಂಟ್ ಪಾಸ್ ಆಗುತ್ತೆ. ನೋಡಿ, ರಿವರ್ಸ್ ಬಯಾಸ್, ಆ್ಯನೋಡ್ ಪಿ ಪಾಸಿಟಿವ್ ಕನೆಕ್ಟೆಡ್ ಟು ನೆಗೆಟಿವ್ ಆ್ಯಂಡ್ ಕ್ಯಾಥೋಡ್ ಎನ್ ಕನೆಕ್ಟೆಡ್ ಟು ಪಾಸಿಟಿವ್, ಅದನ್ನು ರಿವರ್ಸ್ ಬಯಾಸ್ ಅಂತೀವಿ. ಈ ರಿವರ್ಸ್ ಬಯಾಸ್ ಕನೆಕ್ಷನ್ನಲ್ಲಿ ನೋಡಿ, ಈ ಚಿತ್ರದಲ್ಲಿ ನೋಡ್ದಂಗೆ ಹೋಲ್ಸು ಪಿ ಸೈಡಿಂದ, ಎಲೆಕ್ಟ್ರಾನ್ಸು ಎನ್ ಸೈಡು ಜಂಕ್ಷನ್ನಿಂದ ಆಚೆಗೆ ಹೋಗ್ತಾ ಇದೆ.
ಅದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಆ ಒಂದು ಜಂಕ್ಷನ್ ಬಿಡ್ತು ಜಾಸ್ತಿ ಆಗಿದೆ, ಅದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ರಿವರ್ಸ್ ಬಯಾಸಲ್ಲಿ ಕನೆಕ್ಷನ್ ಕೊಟ್ಟಾಗ ಡಯೋಡ್ ಬಿಹೇವಿಯರ್ ಯಾವ ಥರ ಇರ್ತದೆ, ಕರೆಂಟ್ ಯಾವ ಥರ ಮತ್ತು ವೋಲ್ಟೇಜ್ ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋಣ. ಆ್ಯನೋಡ್ ಆಫ್ ದ ಡಯೋಡ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಕ್ಯಾಥೋಡ್ ಆಫ್ ದ ಟು ಪಾಸಿಟಿವ್ ಟರ್ಮಿನಲ್ ಸೆಟ್ ಟು ವಿತ್ ರಿವರ್ಸ್ ಬಯಾಸ್. ಆನೋಡ್ ಟರ್ಮಿನಲ್ನ ಪ್ಲಸ್ಗೆ ಆನೋಡ್ ಟರ್ಮಿನಲ್ನ ಮೈನಸ್ಗೆ, ಕ್ಯಾಥೋಡ್ ಟರ್ಮಿನಲ್ನ ಪ್ಲಸ್ಗೆ ಕೊಟ್ಟಾಗ ಅದು ರಿವರ್ಸ್ ಬಯಾಸ್ ಅನ್ಸ್ಕೊಳ್ತದೆ. In this type of connection, holes from P side and electrons from N side move away from the junction. ಈ ಥರ ಕನೆಕ್ಷನಲ್ಲಿ ಹೋಲ್ಸು ಮತ್ತು ಎಲೆಕ್ಟ್ರಾನ್ಸು ಜಂಕ್ಷನ್ನಿಂದ ದೂರ ಹೋಗುತ್ತೆ. ಜಂಕ್ಷನ್ನಿಂದ ಎಲೆಕ್ಟ್ರಾನ್ಸು ಈ ಕಡೆ ಮೂವ್ ಆಗುತ್ತೆ, ಹೋಲ್ಸು ಪಿ ಸೈಡ್ ಕಡೆ ಮೂವ್ ಆಗುತ್ತೆ. ಅಂದರೆ ಡಿಪ್ಲೀಷನ್ ಲೇಯರ್ ಬಿಡ್ತು ಜಾಸ್ತಿ ಆಗುತ್ತೆ. ಇನ್ಕ್ರೀಸಿಂಗ್ ಪೊಟೆನ್ಷಿಯಲ್ ಬ್ಯಾರಿಯರ್ ವಿತ್ ನೋ ಕರೆಂಟ್ ಫ್ಲೋಸ್ ಥ್ರೂ ದ ಡಯೋಡ್. ಅಂದರೆ ಯಾವಾಗ ಡಿಪ್ಲೀಷನ್ ಲೇಯರ್ ಬಿಡ್ತು ಜಾಸ್ತಿ ಆಗುತ್ತೋ ಆಗ ಕರೆಂಟು ಡಯೋಡ್ ಮುಖಾಂತರ ಪಾಸ್ ಆಗೋದಿಲ್ಲ. ದೇರ್ಫೋರ್ ಡಯೋಡ್ ಆಫರ್ ಇನ್ಫಿನಿಟ್ ರೆಸಿಸ್ಟೆನ್ಸ್, ಜಾಸ್ತಿ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಆವಾಗ ವೆರಿ ಹೈ ರೆಸಿಸ್ಟೆನ್ಸ್. ರಿವರ್ಸ್ ಬಯಾಸಲ್ಲಿ ಡಯೋಡು ಹೈ ರೆಸಿಸ್ಟೆನ್ಸ್ ಕೊಡುತ್ತೆ. ಲೀಕೇಜ್ ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ಸ್ಮಾಲ್ ಕರೆಂಟ್, ಎ ಲಿಟ್ಲ್ ಕರೆಂಟ್ ಫ್ಲೋಸ್ ಡ್ಯೂ ಟು ಮೈನಾರಿಟಿ ಕ್ಯಾರಿಯರ್ಸ್. ಮೈನಾರಿಟಿ ಕ್ಯಾರಿಯರ್ಸಿಂದ ಸ್ಮಾಲ್ ಕರೆಂಟ್ ಪಾಸ್ ಆಗುತ್ತೆ. ಇದು ನೆಗ್ಲೆಜಿಬಲ್ ಕರೆಂಟ್. ಅಂದರೆ ಟೋಟಲಿ ರಿವರ್ಸ್ ಬಯಾಸಲ್ಲಿ ನೋ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಡಯೋಡ್ ಮುಖಾಂತರ ರಿವರ್ಸ್ ಬಯಾಸ್ ಕನೆಕ್ಷನಲ್ಲಿ ಯಾವುದೇ ರೀತಿ ಕರೆಂಟ್ ಪಾಸ್ ಆಗೋದಿಲ್ಲ. ಅದನ್ನು ಕ್ಲೋಸ್ ಸ್ವಿಚ್, ಓಪನ್ ಸ್ವಿಚ್ ಅಂತ ಕರಿಬೋದು ಬೇಕಾದರೆ. ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ಡಯೋಡ್ನ ಫಾರ್ವರ್ಡ್ ಬಯಾಸ್ ಸಪ್ಲೈ ಕೊಟ್ಟಾಗ ಹೆಂಗಿರ್ತದೆ, ರಿವರ್ಸ್ ಬಯಾಸ್ ಸಪ್ಲೈ ಕೊಟ್ಟಾಗ ಹೆಂಗಿರ್ತದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರ್ತದೆ ಅಂದರೆ ವೋಲ್ಟೇಜ್ ಕರೆಂಟ್ ರಿಲೇಷನ್ಶಿಪ್ ಯಾವ ಥರ ಇರ್ತದೆ ಅಂದರೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೋಡ್ಬೋದು. ಈಗ ಅಂದರೆ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಡ್ರಾನ್ ಮಾಡಿದೆ. ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಥರ್ಡ್ ಕ್ವಾಡ್ರೆಂಟಲ್ಲಿ ಡ್ರಾ ಆಗಿದೆ. ಅದನ್ನು ಈ ಚಿತ್ರದಲ್ಲಿ ನೋಡ್ಬೋದು. The VI characteristics graph voltage taken in x-axis and current taken in the y-axis. ಈ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ವೋಲ್ಟೇಜ್ನ x-axisಲ್ಲಿ ತಗೊಂಡಿದ್ದೀವಿ, ಕರೆಂಟ್ನ y-axisಲ್ಲಿ ತಗೊಂಡಿದ್ದೀವಿ. ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಡನ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ವಿ ಎಫ್ ವರ್ಸಸ್ ಆ್ಯಂಡ್ ಐ ಎಫ್. ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಫಾರ್ವರ್ಡ್ ವೋಲ್ಟೇಜ್ ವರ್ಸಸ್ ಫಾರ್ವರ್ಡ್ ಕರೆಂಟ್ ಡ್ರಾ ಮಾಡಿದ್ದೀವಿ. The reverse bias characteristics drawn in the third quadrant, VR versus IR. Reverse bias characteristics, reverse voltage versus reverse current drawn in the third quadrant. ಮೂರನೇ ಕ್ವಾಡ್ರೆಂಟಲ್ಲಿ ಈ ಒಂದು ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಡ್ರಾ ಮಾಡಿದೆ. ವೆನ್ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ರೀಚಸ್ 0.7 volts ಫಾರ್ ಸಿಲಿಕಾನ್ ಆ್ಯಂಡ್ 0.3 volt ಫಾರ್ ಜರ್ಮೇನಿಯಮ್. ನಾವು ಡಯೋಡ್ಗೆ ಸಿಲಿಕಾನ್ ಡಯೋಡ್ಗೆ 0.7 volts, ಜರ್ಮೇನಿಯಮ್ ಡಯೋಡ್ಗೆ 0.3 volts. ದೀಸ್ ಆರ್ ದ ಟರ್ನ್ ಆನ್ ವೋಲ್ಟೇಜ್ ಅಥವಾ ಕ್ನಿ ವೋಲ್ಟೇಜ್. ಈ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಲಾರ್ಜ್ ಕರೆಂಟ್ ಫ್ಲೋಸ್ several 100 milliamps in the diode as shown in graph first quadrant. 0.7 ಇಂದ 0.7 ಮತ್ತು 0.3 volts ರೀಚ್ ಆದಾಗ ಆ ಡಯೋಡ್ಸ್ ಏನಾಗುತ್ತೆ ಅಂದರೆ ಲಾರ್ಜ್ ಕರೆಂಟ್ ಪಾಸ್ ಆಗುತ್ತೆ ಇನ್ ದಿ ರೇಂಜ್ ಆಫ್ several 100 milliamps. 100 milliampsಲ್ಲಿ ಕರೆಂಟು ಡಯೋಡ್ ಮುಖಾಂತರ ಪಾಸ್ ಆಗುತ್ತೆ. ವೆನ್ ರಿವರ್ಸ್ ಬಯಾಸ್ ವೋಲ್ಟೇಜ್ ಇನ್ಕ್ರೀಸ್ say 10 volts, 20 volts, no current flow, only negligible current flows due to minority carriers in microamps as shown in the third quadrant. ನಾವು ರಿವರ್ಸ್ ಬಯಾಸ್ ವೋಲ್ಟೇಜ್ ಕೊಟ್ಟಾಗ 10 volts ಕೊಟ್ಟರು ಅದರಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ, 20 volts ಕೊಟ್ಟರು ಆ ಡಯೋಡಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಮೆಜಾರಿಟಿ ಕ್ಯಾರಿಯರ್ಸು ದೂರ ಹೋಗ್ತದೆ ಜಂಕ್ಷನ್ನಿಂದ.
ಹಾಗಾಗಿ ಡಯೋಡ್ ಸುಟ್ಟೋಗ್ಬೋದೇ ಹೊರತು ನೋ ಕರೆಂಟ್ ಫ್ಲೋಸ್ ಥ್ರೂ ದ ಡಯೋಡ್, ಓನ್ಲಿ ಲೀಕೇಜ್ ಕರೆಂಟ್ ಫ್ಲೋಸ್. ಸ್ಮಾಲ್ ಕರೆಂಟ್, ಲಿಟಲ್ ಕರೆಂಟ್ ಅಂದರೆ ಮೈನಾರಿಟಿ ಕ್ಯಾರಿಯರ್ಸ್, ಅದು ಮೈಕ್ರೋ ಆಂಪ್ಸಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಮೈಕ್ರೋ ಆಂಪ್ಸಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ದಟ್ ಈಸ್ ನೆಗ್ಲೆಜಿಬಲ್ ಕರೆಂಟ್. ಟೋಟಲಿ ರಿವರ್ಸ್ ಬಯಾಸಲ್ಲಿ ಯಾವುದೇ ಥರ ಕರೆಂಟು ಪಾಸ್ ಆಗೋದಿಲ್ಲ. ನೋಡಿ, ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ಸ್ವಲ್ಪ ಅಬ್ಸರ್ವ್ ಮಾಡಿ. The modulated signal is applied across the primary of T1. Transformer T1 is tuned by capacitor C1 to the carrier frequency. The carrier wave at the transmitter is modulated by means of the information recovered by the diode from the signal. Capacitor C2 works as a low-pass filter. It removes the carrier and sideband frequencies. Load for the information signal is provided by the resistor RL. The output of this detector can be amplified using the required number of AF amplifier stages and fed to a loudspeaker. ನೆಕ್ಸ್ಟು ಅಸೈನ್ಮೆಂಟ್. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಅಸೈನ್ಮೆಂಟು, ಬ್ರೀಫ್ಲಿ ಎಕ್ಸ್ಪ್ಲೈನ್ ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ಬಗ್ಗೆ ಬ್ರೀಫಾಗಿ ಒಂದು 2-3 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಅದೇ ಥರ ರಿವರ್ಸ್ ಬಯಾಸನ್ನು 2-3 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ರಿವರ್ಸ್ ಬಯಾಸ್. ಡ್ರಾ ದ VI ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರಾಫ್. VI ಕ್ಯಾರೆಕ್ಟರಿಸ್ಟಿಕ್ಸ್ನ ಗ್ರಾಫ್ನ ಡ್ರಾ ಮಾಡಿ. ಇದು ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ವಿಷಯ. ಥ್ಯಾಂಕ್ ಯು ವೆರಿ ಮಚ್.